ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಆ ವಿಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ಮೋಜ್ ಬಗ್ಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಅರ್ನಿಂಗ್ಸ್ ಹೇಗೆ ಜಾಸ್ತಿ ಮಾಡ್ಕೊಳೋದು ಮೋಜಲ್ಲಿ, ಆ್ಯಂಡ್ ಅರ್ನಿಂಗ್ಸ್ ಆಗುತ್ತಾ, ಅಮೌಂಟ್ ಬರುತ್ತಾ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನೀಗ ನನ್ನ ಲೈವ್ ಅಕೌಂಟ್ಗೆ ಹೋಗಿ ಮೋಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯಿತಾ? ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾನು ನನ್ನ ಮೋಜ್ ಅಕೌಂಟ್ಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಲೈನಲ್ಲಿ ಲಾಸ್ಟ್ ಆಪ್ಷನ್ಸ್ ಕಾಣಿಸ್ತಿದೆಯಲ್ಲ, ಇದೆರಡೂ ಮೋಜ್ ಅಪ್ಲಿಕೇಶನ್ಸೇ. ಯಾವ್ದಾದ್ರು ಒಂದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೂ ಸಾಕು. ಎಸ್, ಮೋಜಿಂದ ಅರ್ನಿಂಗ್ಸ್ ಬರುತ್ತೆ. ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದು ಎಷ್ಟು ಮಾಡ್ತೀವೋ ಅಷ್ಟು ಅರ್ನಿಂಗ್ಸ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ನಾನು ಒಂದು ಓಪನ್ ಮಾಡ್ಕೊತಿದ್ದೀನಿ. ಇದು ಬಂದು ನನ್ನ ಅಕೌಂಟು. ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡ್ಕೊಂಡಿದ್ದ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಪ್ಪ ಅಂದರೆ, ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫೋರ್ತ್ ಆಪ್ಷನ್ ಇದೆಯಲ್ಲ, ಮೋಜ್ ಫಾರ್ ಕ್ರಿಯೇಟರ್ಸ್ ಜರ್ನಿ ಅಂತ. ನಂದು ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿದೆ. ನಿಮ್ಮದು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಮೋಜ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೆಲೆಕ್ಟ್ ಆಗಬೇಕಪ್ಪ ಮೋಜ್ ಫಾರ್ ಕ್ರಿಯೇಟರ್ಸಲ್ಲಿ ಅಂದರೆ ಏನು ಮಾಡಬೇಕು ಗೊತ್ತಾ? ನಿಮ್ಮ ವೀಡಿಯೋಸ್ ಫೇಸ್ ಕಾಣೋ ಥರ ವೀಡಿಯೋಸು 2 to 3 ವೀಡಿಯೋಸ್ನ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಪರ್ ಡೇಗೆ 2 to 3 ವೀಡಿಯೋಸ್. ಇಲ್ಲಿ ನೋಡಿ, ಇಲ್ಲಿ ನಾನು ಕಾಣಿಸ್ತಾ ಇದೆಯಲ್ಲ, ಈ ಥರ ಫೇಸ್ ನೀಟಾಗಿ ಕಾಣಿಸ್ಬೇಕಷ್ಟೇ. ನಮ್ಮ ಫೇಸ್ ಕಾಣೋ ಥರ ಅಪ್ಲೋಡ್ ಮಾಡಿದರೆ ಅಲ್ಲಿ ಆದಷ್ಟು ಬೇಗ ಮೋಜ್ ಫಾರ್ ಕ್ರಿಯೇಟರ್ಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಲೆವೆಲ್ಸ್ ಇರುತ್ತೆ. ನಮಗೆ ಈ ಲೆವೆಲ್ಸ್ ಏನು ಮಿಂಟ್ಸ್ಗೆ ತೊಂದರೆ ಮಾಡಲ್ಲ. ಇದು ಜಸ್ಟ್ ನಮಗೆ ಬೂಸ್ಟಪ್ ಮಾಡೋದಕ್ಕಷ್ಟೇ. ಇದು ಏನಪ್ಪ ಅಂದರೆ ನೋಡಿ, ಲೈಕ್ 3 ವೀಡಿಯೋಸ್ ನಾವು 30 ಡೇಸಲ್ಲಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಬಂತಂದರೆ 1000 ವ್ಯೂಸ್ ಆದರೂ ಆಗಿರಬೇಕು. 5 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಿರ್ಬೇಕು 30 ಡೇಸಲ್ಲಿ. ಈ ಥರ ಎಲ್ಲ ಲೆವೆಲ್ಸ್ ಇರುತ್ತೆ. ಇದನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಲೆವೆಲ್ಗೆಲ್ಲ ಹೋಗ್ತೀವಿ. ಲಾಸ್ಟ್ ಬಂದು ರಾಯಲ್ ಸ್ಟಾರ್, ಆಯಿತಾ? ಈಗ ಇದು ನಮ್ಮ ಮಿಂಟ್ಸ್ಗೇನೂ ತೊಂದರೆ ಕೊಡಲ್ಲ. ಇದು ಜಸ್ಟ್ ನಮ್ಮನ್ನು ಬೂಸ್ಟಪ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ ಅಂತ. ಮೋಜ್ ಫಾರ್ ಕ್ರಿಯೇಟರ್ಸ್ಗೆ ನಾವು ಸೆಲೆಕ್ಟ್ ಆದರೆ ಮಾತ್ರ ನಮಗೆ ಮಿಂಟ್ಸ್ ಬರೋದಾಯ್ತಾ. ಇಲ್ಲಿದೆ ಮೋಜ್ ಫಾರ್ ಕ್ರಿಯೇಟರ್ಸ್ ಜರ್ನಿ, ಆಯಿತಾ ನಂದು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಮೋಜ್ ಫಾರ್ ಕ್ರಿಯೇಟರ್ಸ್ ಒಂದು ಕಡೆ ಆದರೆ, ಇದು ನಮಗೆ ವೀಕ್ಲಿ ಅಮೌಂಟ್ ಬರುತ್ತೆ. ನಮ್ಮ ವೀಡಿಯೋಸ್ ಎಷ್ಟು ವೈರಲ್ ಆಗುತ್ತೋ ಅದ್ರ ಮೇಲೆ ಅವ್ರು ನೋಡಿಬಿಟ್ಟು ವೀಕ್ಲಿ ಅಮೌಂಟ್ ಹಾಕ್ತಾರೆ. ಆ್ಯಂಡ್ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ ಫೇಸ್ ಕಾಣೋ ಥರ ಅಂದರೆ, ಅವರು ನಮ್ಮನ್ನು ಪರ್ಮನೆಂಟ್ ಮೋಜ್ ಬಡ್ಡಿಯಾಗಿ ತೊಗೊಳ್ತಾರೆ. ಅದರಿಂದ ನಮಗೆ ಪರ್ಮನೆಂಟಾಗಿ ಮಂತ್ಲಿ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಕೊಡ್ತಾರೆ. ಆನಂತರ ಇದರಲ್ಲಿ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಕ್ರಿಯೇಟರ್ ಟೂಲ್ಸ್ ಅಂತ ಇದೆ ನೋಡಿ. ಇಲ್ಲಿಗೆ ಹೋದರೆ ನಮಗಿಲ್ಲಿ MCL ಅಂತ ನಡೀತಾ ಇದೆ, ಮೋಜ್ ಕ್ರಿಯೇಟರ್ ಲೀಗ್ ಅಂತ. ಈಗ ಇದು ಲೀಗ್ 74 ನಡೀತಾ ಇದೆ. ಇದರಲ್ಲಿ ಅಷ್ಟೇ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಇದರಲ್ಲಿ ನಮ್ಮ ಫೇಸ್ ಕಾಣೋ ಥರನೇ ಅಂತ ಏನಿಲ್ಲ. ಈಗ ಬೇರೆ ಆ್ಯಪ್ಸಿಂದ ಕೂಡ ಡೌನ್ಲೋಡ್ ಮಾಡಿ ವಾಟರ್ ಮಾರ್ಕ್ ತೆಗೆದ್ಬಿಟ್ಟು, ವಾಟರ್ ಮಾರ್ಕ್ ಅಂದರೆ ಈ ಮೇಲ್ಗಡೆ ಇರುತ್ತಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಇದನ್ನೆಲ್ಲ ನಾವು ತೆಗಿಬಿಟ್ಟು ಅಪ್ಲೋಡ್ ಮಾಡಬೇಕು. ಅದರಿಂದ ನಾವು ವೈರಲ್ ಜಾಸ್ತಿ ಆಗುತ್ತೆ. ಈಗ ವೈರಲ್ ಆಗಿರೋ ವೀಡಿಯೋಸ್, ಬೇರೆ ಕಡೆ ವೈರಲ್ ಆಗಿರೋ ವೀಡಿಯೋಸ್ನ ಇಲ್ಲಿ ತಂದು ಹಾಕಿದರೂ ಕೂಡ ಅದು ವೈರಲ್ ಆಗುತ್ತಲ್ವ. ವೈರಲ್ ಪಾಯಿಂಟ್ಸ್ ಜಾಸ್ತಿನೇ ಬರುತ್ತೆ ನಮಗೆ. ವೈರಲ್ ಪಾಯಿಂಟ್ಸ್ ಮೇಲೆ ನಮಗೆ ಮಿಂಟ್ಸ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ಸೈಟ್ಸಿಂದ ಇದೆ ನೋಡಿ. ಇದಕ್ಕೆ ಹೋದರೆ ನಮ್ಮ 7 ಡೇಸ್ನ ಜರ್ನಿ ತೋರಿಸುತ್ತೆ. ಎಷ್ಟು ಪ್ಲೇ ಆಯಿತು, ಲೈಕ್, ಶೇರ್, ಕಾಮೆಂಟ್ಸ್ ಎಲ್ಲ ಎಷ್ಟೆಷ್ಟು ಬಂದಿದೆ ಅಂತ. ಇಲ್ಲಿ ಕೆಳಗಡೆ ಹೋಗ್ತಾ ನಮಗೆ ಪಿನ್ ಟು ಪಿನ್ ಡೇ ವೈಸು ತೋರಿಸುತ್ತೆ, ಆಯಿತಾ? ಆ್ಯಂಡ್ ಕೆಳಗೆ ಬಂದರೆ ಇಲ್ಲಿ ನಮ್ಮ ವೈರಲ್ ವೀಡಿಯೋಸು, ಟಾಪ್ ವೈರಲ್ ವೀಡಿಯೋಸ್ ತೋರಿಸುತ್ತೆ, ಆಯಿತಾ? ಅಟ್ಲೀಸ್ಟ್ ನಮಗೆ ಮಿಂಟ್ಸ್ ಸ್ಟಾರ್ಟ್ ಆಗಬೇಕಂದ್ರೆ ಇಲ್ಲಿ ಎಂಗೇಜ್ಮೆಂಟಲ್ಲಿ 100ಗಿನ ಮೇಲಾದರೂ ಹೋಗಿರಬೇಕು. ಇದು ನನ್ನ ವೀಕ್ದು 28K ಎಂಗೇಜ್ಮೆಂಟ್ ಇದೆ. ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಮೋಜ್ನ, ಸ್ಟಾಪ್ ಮಾಡಿದ್ದೆ ನೋಡಿ. ಇಷ್ಟು ಜರ್ನಿ, ಆಯಿತಾ? ನೀವು ಆದಷ್ಟು ವೀಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡಿದಷ್ಟು ಮಿಂಟ್ಸ್ ಜಾಸ್ತಿ ಬರುತ್ತೆ. ಇಲ್ಲಿ ಫೋರ್ತ್ ಆಪ್ಷನ್ ಇದೆ ನೋಡಿ, ಲೀಡರ್ಶಿಪ್ ಬೋರ್ಡ್ ಅಂತ. ಇದಕ್ಕೆ ಹೋದರೆ ಇಲ್ಲಿ ನಿಮ್ಮದು ಲೈಕ್ಸ್ ಮೇಲೆ ನೀವು ಎಷ್ಟನೇ ಪ್ಲೇಸಲ್ಲಿ ಇದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಈಗ ನೋಡಿ, ನಂದು 31th ಪ್ಲೇಸಲ್ಲಿದೆ, ಆಯಿತಾ? ನೆಕ್ಸ್ಟು ಮೋಜ್ ಕ್ರಿಯೇಟರ್ ಲೀಗ್ ಹೋಗಿ, ಇಲ್ಲಿ ಮೋಜ್ ಕ್ರಿಯೇಟರ್ ಲೀಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋದರೆ ಕ್ರಿಯೇಟ್ ವಿಡಿಯೋ ಅಂತ ಇದೆ ನೋಡಿ. ಇದನ್ನು
ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಗ್ಯಾಲರಿಯಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಆಯಿತಾ. ಈ ಥರ ಅಪ್ಲೋಡ್ ಇದೆಲ್ಲ ಫುಲ್ ಆಲ್ ಓವರ್ ವರ್ಲ್ಡ್ದು ಇದು ಪೋಡಿಯಮ್ ಯಾರ್ದು ವೈರಲ್ ಪಾಯಿಂಟ್ಸ್ ಜಾಸ್ತಿ ಇದೆ ಇಲ್ಲಿ ನೋಡ್ಬೋದು ನೀವು 20,000 ಇದೆ ಫಸ್ಟ್ ಇರೋರ್ದು ವೈರಲ್ ಪಾಯಿಂಟ್ಸ್. ಈ ಥರ ನಂದು ಜಸ್ಟ್ 48 ಇದೆ ಅಷ್ಟೇ. ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇಲ್ಲ ವಿಡಿಯೋ, ಅದಕ್ಕೋಸ್ಕರ ನಂದು ಕಡಿಮೆ ಇದೆ. ನೆಕ್ಸ್ಟು ಆಯಿತಾ, ಇದ್ರ ಬಗ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವ್ದಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಹೇಳ್ತೀನಿ. ಈಗ ಮೈ ಗಿಫ್ಟ್ಸ್ ಅಂತ ಇದೆ ನೋಡಿ, ಟ್ರೋಫೀಸ್. ಇದು ನಾವು ನಮಗೆ ಬಂದಿರೋಂಥ ಟ್ರೋಫೀಸ್ನ ನಾವಿಲ್ಲಿ ಹಾಕ್ಕೊಬೋದು. ಆ್ಯಂಡ್ ಇಲ್ಲಿ ಮೈ ಗಿಫ್ಟ್ಸ್ ಇದೆಯಲ್ಲ, ಇದೆಲ್ಲ ನೋಡಿ ಯಾರ್ಯಾರೆಲ್ಲ ಗಿಫ್ಟ್ ಮಾಡಿರ್ತಾರಲ್ಲ ಅವ್ರನ್ನ ಅದೆಲ್ಲ ಇಲ್ಲಿ ಶೋ ಮಾಡುತ್ತೆ. ಈಗ ನಾನು ಮಿಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ವ್ಯಾಲೆಟ್ ಅಂತ ಇದೆ ನೋಡಿ, ಇದಕ್ಕೆ ಹೋದರೆ ಇಲ್ಲಿ ನನ್ನ ವ್ಯಾಲೆಟಲ್ಲೀಗ 450 ಮಿಂಟ್ಸ್ ಇದೆ. ನಾವು ಫಸ್ಟು ಮಿಂಟ್ಸ್ ಬಂದ ತಕ್ಷಣ ನಾವು ಅದನ್ನು ಅಕೌಂಟ್ಗೆ ಹಾಕೊಳಕ್ಕೆ ಬರಲ್ಲ. KYC ವೆರಿಫೈ ಆಗಿರಬೇಕು. ನಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಇಲ್ಲಿ KYC ವೆರಿಫೈಡ್ ಅಂತಿದೆಯಲ್ಲ, ನಂದು ಆಲ್ರೆಡಿ ವೆರಿಫೈ ಆಗಿದೆ. ನೀವು ಅಲ್ಲೋಗಿ KYC ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಅರ್ನಿಂಗ್ಸ್ ತೋರಿಸ್ತಾ ಇದೆ ನೋಡಿ, 2918 ಮಿಂಟ್ಸ್ ಬಂದಿದೆ ಟೋಟಲ್ ಓವರಾಲ್ ಆಗಿ ನಂದು. ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ ಲೈವ್ ಸ್ಟ್ರೀಮ್ ಕೂಡ ಇರುತ್ತೆ. ಲೈವ್ ಹೋಗಿ ಕೂಡ ಯಾರಾದರೂ ಫ್ರೆಂಡ್ಸ್ ನಮಗೆ ಗಿಫ್ಟ್ ಮಾಡಿದ್ರು ಅಂದರೆ ಅದು ಕೂಡ ಮಿಂಟ್ಸ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ ಅಮೌಂಟು. ಆ್ಯಂಡ್ ಲೈವ್ ಸ್ಟ್ರೀಮ್ ರಿವಾರ್ಡ್ಸ್ ಕೂಡ ಕೊಡ್ತಾರೆ. ನಾವು ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀವೋ ಅಷ್ಟೂ ನಮಗೆ ಮಿಂಟ್ಸ್ ಮೋಜ್ ಕಡೆಯಿಂದ ಬರುತ್ತೆ. ಇದು ಮೋಜ್ ಕ್ರಿಯೇಟರ್ ಲೀಗ್ ಇದೆಯಲ್ಲ, ಇದು ಅದೇ ನಾನು ತೋರಿಸಿದ್ನಲ್ಲ MCL, ಅದರಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋಸಿಂದ ಬಂದಿರೋ ಅಂಥ ಮಿಂಟ್ಸ್ ಇದು. ನಾವು ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡಿ ತೊಗೊಳೋದಕ್ಕಿಂತ ಮೋಜ್ ಫಾರ್ ಕ್ರಿಯೇಟರ್ಸಲ್ಲೇ ನೀವು ನೋಡ್ಬೋದು ಜಾಸ್ತಿ ಅಮೌಂಟ್ ಬಂದಿದೆ. ನಮ್ಮ ಫೇಸ್ ಕಾಣೋ ಥರ ಬೇರೆ ವೀಡಿಯೋಸ್ ಕಾಪಿ ಮಾಡ್ದಂಗೆ ಹಾಕಿದರೆ ಅದರಲ್ಲಿ ಬರೋವಂಥ ಅಮೌಂಟೇ ಚೆನ್ನಾಗಂತ ನನ್ನ ಒಪಿನಿಯನ್ನು. ಇದು ವೀಡಿಯೋಸ್ ಆ್ಯಂಡ್ ಪ್ರೊಫೈಲ್ಗೆ ಯಾರಾದರೂ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಅವರು ಚಿಯರ್ಸ್ ಮಾಡಿದರೆ ಅದರಿಂದ ಬರೋವಂಥ ಮಿಂಟ್ಸ್ ಇದು. ನಾವು ಈ ಅಮೌಂಟ್ ಮಿಂಟ್ಸ್ ಬಂದಿರುತ್ತಲ್ಲ, ಇದನ್ನು ಅಕೌಂಟಿಗೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಕಂಡೀಷನ್ಸ್ ಇದೆ. ಇಲ್ಲಿ ತೋರಿಸ್ತೀನಿ ನಾನು. ಈಗ ಅಮೌಂಟ್ನ ರಿಡೀಮ್ ಅಂತ ಕೊಡ್ತಾಯಿದ್ದೀನಿ ನೋಡಿ, ಇಲ್ಲಿ ನೀವು ನೋಡ್ಬೋದು. ಅಷ್ಟು ಅಮೌಂಟ್ ಇತ್ತು, ಆದರೂ 80 ಮಿಂಟ್ಸ್ ಉಳಿದಿದೆ. ಯಾಕಂದರೆ ಮುಂಚೆ 200 ಮಿಂಟ್ಸ್ ಇತ್ತಲ್ಲ, ಇದು ಮುಂಚೆ ಬಂದು 72 ಅವರ್ಸ್ ಆಗಿದೆ ಆಲ್ರೆಡಿ. 80 ಮಿಂಟ್ಸ್ ಬಂದು 72 ಅವರ್ಸ್ ಆಗಿಲ್ಲ. ಸೊ ಮಿಂಟ್ಸ್ ಬಂದು ಅದು ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. 72 ಅವರ್ಸ್ ಆದಮೇಲೆ ಮಾತ್ರನೇ ನಾವು ಬಿಡಿಸ್ಕೊಳಕ್ಕೆ ಬರುತ್ತೆ, ಲೈಕ್ ಅಕೌಂಟಿಗೆ ಹಾಕೊಳಕ್ಕೆ ಬರುತ್ತೆ. 200 ಮಿನಿಮಮ್ ಆದರೂ ಇರಬೇಕು ಮಿಂಟ್ಸ್, ಹಾಗಾದರೆ ಮಾತ್ರ ನಾವು ರಿಡೀಮ್ ಮಾಡ್ಕೋಬೋದು ಮಿಂಟ್ಸ್ನ. ಸೊ ನಾನು ಹೇಳೋದೇನಪ್ಪ ಅಂದರೆ, ನಾವು ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವೋ ಅಷ್ಟು ನಿಮಗೆ ಮಿಂಟ್ಸ್ ಬರುತ್ತೆ. ಮತ್ತು ಇದರಲ್ಲಿ ಯೂಟ್ಯೂಬ್ ಇನ್ಸ್ಟಾ ಥರ ಲೇಟಾಗಿ ನಮಗೆ ಫಾಲೋವರ್ಸ್ಗೆ ಏನಾಗಲ್ಲ, ಲೈಕ್ಸ್ ಬರಲ್ಲ, ಆ ಥರ ಇಲ್ಲ. ತುಂಬ ನೀವು ಟ್ರೈ ಮಾಡಿ ಹಾಕಿ 1 ಮಿನಿಟ್ಗೆ 2 ಮಿನಿಟ್ಗೆ 1000ವರೆಗೂ ವ್ಯೂಸ್ ಹೋಗಿರುತ್ತೆ. ನೋಡ್ಬೋದು ನೀವು. ಆಲ್ಮೋಸ್ಟ್ ನಂದು ಎಲ್ಲ 1000ಸೇ ಇದೆ, 1000 ಮೇಲೇ ಇದೆ ಆಯಿತಾ. 140-100K ಹೋಗುತ್ತೆ. ಟ್ರೈ ಮಾಡಿ, ಅರ್ನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ.